ಶ್ರೀ ಗುರುಗಾಥಾ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೇ ನಮಃ. ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. 39ನೆಯ ಅಧ್ಯಾಯ. ಮದ್ಯಪಾನ ಬಿಟ್ಟು ಸಾತ್ವಿಕನಾದ. ದುಶ್ಚಟಗಳು ಪಿಶಾಚಿ ಇದ್ದಂತೆ. ಅವು ಮೊದಲು ಸುಂದರ ರೂಪ ಧರಿಸಿ ಬಳಿಗೆ ಬರುತ್ತವೆ. ನಮ್ಮ ಮನದ ಬಾಗಿಲು ತೆರೆದು ಒಳಗೆ ಸೇರಿಸಿಕೊಂಡರೆ ನಂತರ ಆಚೆಗೆ ತಳ್ಳುವುದು ಬಹಳ ಕಷ್ಟ. ಎಲ್ಲ ದುಶ್ಚಟಗಳು ಗೆದ್ದಲು ಹುಳುವಿನಂತೆ ಹಾನಿ ಮಾಡುತ್ತವೆ. ಮೇಲಿನ ರೂಪವನ್ನು ಹಾಗೇ ಉಳಿಸಿ ಒಳಗೆ ದೇಹವನ್ನು ಹಾನಿಗೀಡು ಮಾಡುತ್ತವೆ. ದುಶ್ಚಟಗಳಿಲ್ಲದವನೇ ಧೀರ. ದುಶ್ಚಟಗಳಿಗೆ ತನು ಮನ ಧನ ಒಪ್ಪಿಸಿದವನೇ ಗುಲಾಮ. ಇವುಗಳಲ್ಲಿ ಮುಖ್ಯವಾದುದೇ ಮದ್ಯಪಾನವೆಂಬ ಘನಘೋರ ಚಟ. ಈ ಚಟವು ಅತಿಯಾದರೆ ಅಂತಹ ವ್ಯಕ್ತಿಯು ಬೇಗನೆ ಚಟ್ಟದಲ್ಲಿ ಕಾಣಿಸಿಕೊಳ್ಳಬೇಕಾಗುತ್ತದೆ. ಸಾಧಾರಣವಾಗಿ ಪಾನಮತ್ತರು ದೇವಾಲಯಕ್ಕೆ ಗುರುಗಳ ಬಳಿಗೆ ಬರುವುದಿಲ್ಲ. ಆದರೆ ಓರ್ವ ಪಾನಮತ್ತ ವ್ಯಕ್ತಿ ಶ್ರೀ ಗುರುಗಳ ಬಳಿಗೆ ಬಂದ. ಆತನ ಸ್ಥಿತಿಗೆ ಮರುಕಪಟ್ಟ ಗುರುಗಳು ಆತನ ದುಶ್ಚಟವನ್ನು ಹೇಗೆ ಬಿಡಿಸಿದರು ಎಂಬುದಕ್ಕೆ ಈ ಪ್ರಸಂಗವನ್ನು ಶ್ರವಣ ಮಾಡಿರಿ. ಒಮ್ಮೆ ಅವಧೂತರ ಪಾವನ ಕ್ಷೇತ್ರಕ್ಕೆ ಪ್ರಸಿದ್ಧ ಸಂಸ್ಥಾನದ ಯತಿಗಳೊಬ್ಬರು ಆಗಮಿಸಿದ್ದರು. ಗುರುಭಕ್ತರು ಯತಿಗಳನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿ ಅವರನ್ನು ಶ್ರೀ ಗುರುನಿವಾಸಕ್ಕೆ ಕರೆದುಕೊಂಡು ಬರುತ್ತಿದ್ದರು. ಗುರು ಭಜನೆಯು ತಾಳ ಕಂಜಿರಗಳೊಂದಿಗೆ ಮುಗಿಲು ಮುಟ್ಟುತ್ತಿತ್ತು. ಅಂತಹ ಗುಂಪಿಗೆ ಮದ್ಯಪಾನ ಮತ್ತನಾದ ಓರ್ವ ವ್ಯಕ್ತಿಯು ಆಗಮಿಸಿದ. ಭಜನೆ ತಾಳ ಕಂಜಿರದ ನಾದವನ್ನು ಕೇಳುತ್ತಲೇ ಆತ ತನ್ನ ಹೆಗಲ ಮೇಲಿದ್ದ ಟವಲನ್ನು ತೆಗೆದುಕೊಂಡು ಸೊಂಟಕ್ಕೆ ಕಟ್ಟಿಕೊಂಡು ಮೈಮರೆತು ಭಾವಾವೇಶದಿಂದ ಕುಣಿಯತೊಡಗಿದ. ಅದೆಷ್ಟು ಸಮಯ ಕುಣಿದನೋ ತಿಳಿಯಲಿಲ್ಲ. ಭಜನೆ ತಾಳ ಕಂಜಿರ ನಿಂತಿತು. ಅವನ ಕುಣಿತವೂ ನಿಂತಿತು. ಇದನ್ನು ಗಮನಿಸುತ್ತಿದ್ದ ಶ್ರೀ ಗುರುನಾಥರು ಆ ಮದ್ಯಪಾನ ಮತ್ತನಾದ ವ್ಯಕ್ತಿಯನ್ನು ಕರೆದು ತಮ್ಮ ಸೊಂಟಕ್ಕೆ ಕೈ ಹಾಕಿ ಟವಲ್ ಮಡಿಕೆಯಿಂದ ಒಂದಿಷ್ಟು ಹಣವನ್ನು ತೆಗೆದುಕೊಂಡು ಆತನಿಗೆ ಕೊಟ್ಟು, ಈ ಹಣ ತೆಗೆದುಕೊಂಡು ಹೋಗಿ ಇನ್ನಷ್ಟು ಕುಡಿದುಕೊಂಡು ಬಂದು ಕುಣಿ ಎಂದು ತಿಳಿಸಿ ಒಳನೆಡೆದರು. ಎಷ್ಟು ಕುಡಿದರೂ ತೃಪ್ತಿ ಇರುವುದಿಲ್ಲ. ಈ ಚಟ ಬೇಡ ಎಂಬುದು ಇದರ ಅಂತರಾರ್ಥವಾಗಿತ್ತು. ಆ ಹಣದೊಂದಿಗೆ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋದನು. ಸುಮಾರು 3-4 ದಿನಗಳ ಕಾಲ ಗುರುನಿವಾಸದತ್ತ ಬರಲಿಲ್ಲ. ನಂತರದ ಒಂದು ದಿನ ಆ ಓರ್ವ ವ್ಯಕ್ತಿ ಬಿಳಿಯ ಕಪ್ಪು ಪಂಚೆ ಉಟ್ಟುಕೊಂಡು ನಿಲುವಂಗಿ ಧರಿಸಿ ಅದರ ಮೇಲೆ ಒಂದು ವಸ್ತ್ರವನ್ನು ಹಾಕಿಕೊಂಡು ಹಣೆಗೆ ವಿಭೂತಿ ಕುಂಕುಮ ಹಚ್ಚಿಕೊಂಡು ತನ್ನ ಕುಟುಂಬದೊಂದಿಗೆ ಶ್ರೀ ಗುರುನಿವಾಸಕ್ಕೆ ಆಗಮಿಸಿದನು. ಆ ವ್ಯಕ್ತಿಯನ್ನು ನೋಡಿದ ಗುರುಗಳು, ಯಾರು ನೀನು? ಏತಕ್ಕಾಗಿ ಬಂದಿದ್ದೀಯಾ? ಬಾ ಕುಳಿತುಕೋ ಎಂದರು. ಆತನ ಪತ್ನಿ ಗುರುಗಳ ಪಾದಕ್ಕೆ ನಮಸ್ಕರಿಸಿ, ಗುರುದೇವ, ನೀವು ನಮ್ಮ ಕುಟುಂಬವನ್ನು ಉದ್ಧಾರ ಮಾಡಿದ್ರಿ ಎಂದು ಸ್ವಾಮಿಗಳು ಬಂದಿದ್ದಾಗ ಮದ್ಯಪಾನ ಮಾಡಿ ಇಲ್ಲಿ ಬಂದು ಕುಣಿದವರು ಇವರೇ ನನ್ನ ಪತಿ. ಇವರಿಗೆ ನೀವು ಹಣ ಕೊಟ್ಟು ಇನ್ನಷ್ಟು ಕುಡಿದು ಬಾ ಎಂದು ಹೇಳಿ ಕಳುಹಿಸಿದಿರಿ. ಆ ಹಣ ಇವರ ಕೈಗೆ ಬಂದ ಕೂಡಲೇ ಇವರ ಮನಸ್ಸೇ ಬದಲಾಯಿತು. ಕುಡಿಯುವುದನ್ನು ಬಿಟ್ಟರು. ನಿತ್ಯವೂ ಸ್ನಾನ ಪೂಜೆ ಮಾಡಿ ತನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದಾರೆ. ದಿನಾಲೂ ಬೇಸಾಯ ಮಾಡಲು ಹೊರಡುವ ಮುನ್ನ ನೇಗಿಲು ಎತ್ತುಗಳನ್ನು ಪೂಜಿಸಿ ನಂತರ ತನ್ನ ಕೆಲಸವನ್ನು ಮಾಡುತ್ತಿದ್ದಾರೆ. ಇದೆಲ್ಲವೂ ತಮ್ಮ ಅನುಗ್ರಹದಿಂದ ಆಗಿದೆ. ನಿಮ್ಮಿಂದ ನಾವು ಉದ್ಧಾರವಾದೆವು ಎಂದು ಆನಂದ ಬಾಷ್ಪ ಸುರಿಸುತ್ತಾ ಕೃತಜ್ಞತೆಯಿಂದ ನುಡಿದಳು. ಆತನು ಮತ್ತು ಅವನ ಮಕ್ಕಳು ಗುರುಗಳಿಗೆ ನಮಸ್ಕರಿಸಿದರು. ಗುರುಗಳು ಮುಗುಳ್ನಗುತ್ತಾ ಆ ಕುಟುಂಬದವರನ್ನು ಆಶೀರ್ವದಿಸಿದರು. ಯಾವಾಗಲೂ ಕೊರತೆಗಳಿಂದ ಕೂಡಿದ ಮತ್ತು ದುಃಖದಲ್ಲಿ ಮುಳುಗಿದ ಜೀವನನ್ನು ನೋಡಿ ದಯಾಳುವಾದ ಸದ್ಗುರುನಾಥನು ಕನಿಕರ ಪಡುತ್ತಾನೆ ಮತ್ತು ಅವನಲ್ಲಿಯ ಅಜ್ಞಾನ, ಅಹಂಕಾರ, ಆಸೆ, ಮೋಹಾದಿಗಳನ್ನೆಲ್ಲ ಸುಟ್ಟು ಹಾಕಿ ಪರಿಪೂರ್ಣವಾದ ಆನಂದದ ಸ್ಥಿತಿಗೆ
ಅವನನ್ನು ಮುಟ್ಟಿಸುತ್ತಾನೆ. ಜಗತ್ತಿನ ಎಲ್ಲ ಸುಖಗಳನ್ನು ಒಟ್ಟುಗೂಡಿಸಿದರೂ ಅವು ಆ ಆನಂದವನ್ನು ಸರಿಗಟ್ಟಲಾರವು. ಶ್ರೀ ಗುರುನಾಥರು ಈ ರೀತಿ ಮದ್ಯವ್ಯಸನಿಯನ್ನು ಕನಿಕರದಿಂದ ಕೃಪಾದೃಷ್ಟಿ ಬೀರಿ ಪರಿವರ್ತಿಸಿದರು. ಬಳಿ ಬಂದ ಭಕ್ತರ ಗುಣಸ್ವಭಾವಗಳನ್ನು ಶ್ರೀ ಗುರುನಾಥರು ಥಟ್ಟನೆ ಗ್ರಹಿಸಿಬಿಡುತ್ತಿದ್ದರು. ಸರಿ ಎನಿಸಿದರೆ ಅವರ ಬಳಿ ಕೂರಲು ಅವಕಾಶ ಸಿಗುತ್ತಿತ್ತು, ಇಲ್ಲದಿದ್ದರೆ ಇಲ್ಲ. ಒಂದು ಸಾತ್ವಿಕ ಕುಟುಂಬದ ಕಾರ್ಪಣ್ಯವನ್ನು ಯಾವ ರೀತಿ ಬಗೆಹರಿಸಿದರು ಎಂಬುದಕ್ಕೆ ಈ ಪ್ರಸಂಗವನ್ನು ಕೇಳಿರಿ. ಬಳಿ ಬಂದ ಭಕ್ತರ ಗುಣಸ್ವಭಾವಗಳನ್ನು ಶ್ರೀ ಗುರುನಾಥರು ಥಟ್ಟನೆ ಗ್ರಹಿಸಿಬಿಡುತ್ತಿದ್ದರು. ಸರಿ ಎನಿಸಿದರೆ ಅವರ ಬಳಿ ಕೂರಲು ಅವಕಾಶ ಸಿಗುತ್ತಿತ್ತು, ಇಲ್ಲದಿದ್ದರೆ ಇಲ್ಲ. ಒಂದು ಸಾತ್ವಿಕ ಕುಟುಂಬದ ಕಾರ್ಪಣ್ಯವನ್ನು ಯಾವ ರೀತಿ ಬಗೆಹರಿಸಿದರು ಎಂಬುದಕ್ಕೆ ಈ ಪ್ರಸಂಗವನ್ನು ಕೇಳಿರಿ. ಅದೊಂದು ಪುಟ್ಟ ಕುಟುಂಬ, ಪತಿ ಪತ್ನಿ ಮತ್ತು ಮಗಳು. ಶ್ರೀ ಗುರುಚರಿತ್ರೆಯ ಪಾರಾಯಣದಿಂದಾಗಿ ಇವರ ಹೃದಯದಲ್ಲಿ ಗುರುಭಕ್ತಿ ಉಂಟಾಗಿತ್ತು. ಇವರಿಗೆ ಅವಧೂತ ಗುರುಗಳ ವಿಚಾರವನ್ನು 1990ರ ಸುಮಾರಿನಲ್ಲಿಯೇ ಮಿತ್ರರೋರ್ವರು ತಿಳಿಸಿ ಹೋಗಿ ಬನ್ನಿ ಎಂದರು. ಅವರು ವಿವರಿಸಿದ ರೀತಿ ಇವರಿಗೆ ಅರ್ಥವಾಗಲಿಲ್ಲ. ಯಾರೋ ಜ್ಯೋತಿಷಿಗಳಿರಬೇಕು, ಹೋಗಿ ಬಂದರಾಯಿತು ಎಂದು ಸುಮ್ಮನಾದರು. ಇವರಿಗೆ ಜ್ಯೋತಿಷ್ಯದಲ್ಲಿ ಎಂದೂ ವಿಶೇಷ ಆಸಕ್ತಿ ಇರಲಿಲ್ಲ. ವರ್ಷಗಳು ಉರುಳಿತು. 12 ವರ್ಷಗಳೇ ಸರಿದು ಹೋಯಿತು. ಆ ವೇಳೆಗೆ ಅವಧೂತ ಗುರುಗಳ ಬಗೆಗೆ ಕುಟುಂಬದ ಯಜಮಾನನಿಗೆ ಇನ್ನಷ್ಟು ಮಾಹಿತಿ ತಿಳಿಯಿತು. ಗುರುಗಳನ್ನು ನೋಡಲೇಬೇಕೆಂಬ ಹಂಬಲ ಹೆಚ್ಚಾಯಿತು. ಅದೊಂದು ದಿನ ಈತನ ಪತ್ನಿ ಮತ್ತು ಮಗಳು ಗುರುಕ್ಷೇತ್ರಕ್ಕೆ ಸನಿಹದ ಜಿಲ್ಲಾ ಕೇಂದ್ರದಲ್ಲಿದ್ದರು. ಈತನು ತಾನಿದ್ದ ಜಿಲ್ಲಾ ಕೇಂದ್ರದಿಂದ ಅಲ್ಲಿಗೆ ಹೋಗಿ ಪತ್ನಿ ಮಗಳನ್ನು ಗುರುಕ್ಷೇತ್ರಕ್ಕೆ ಹೋಗೋಣ, ದರ್ಶನ ಮಾಡೋಣ, ಹೊರಡಿ ಎಂದ. ಆಗ ಈತನ ಪತ್ನಿ ತನ್ನ ಅಕ್ಕನ ಮನೆಯಲ್ಲಿದ್ದಳು. ಆಕೆ ತನ್ನ ಅಕ್ಕನನ್ನು, ನೀನೂ ಬಾ, ನಿನ್ನ ಮಗಳೂ ಬರಲಿ, ಗುರುಗಳ ದರ್ಶನ ಮಾಡೋಣ ಎಂದರು. ಆಗ ಅವರು, ಗುರುಗಳು ಸಿಗುವುದು ಬಹಳ ಕಷ್ಟವಂತೆ, ಎಷ್ಟೋ ಜನ ಹೋಗಿ ವಾಪಸ್ಸು ಬಂದಿದ್ದಾರೆ ಎಂದರು. ತಂಗಿ ಹಠ ಬಿಡದೆ ಒತ್ತಾಯಪೂರ್ವಕವಾಗಿ ಅಕ್ಕ ಮತ್ತು ಅಕ್ಕನ ಮಗಳನ್ನು ಹೊರಡಿಸಿ ಎಲ್ಲರೂ ಶ್ರೀ ಗುರುಕ್ಷೇತ್ರಕ್ಕೆ ಮಠ ಮಧ್ಯಾಹ್ನದ ವೇಳೆಗೆ ತಲುಪಿದರು. ಶ್ರೀ ಗುರುನಿವಾಸಕ್ಕೂ ಬಂದರು. ಆದರೆ ಅಲ್ಲಿ ಗುರುಗಳಿರಲಿಲ್ಲ, ಯಾವ ಭಕ್ತರೂ ಇರಲಿಲ್ಲ. ಇವರು ಸನಿಹದ ಪ್ರವಾಸಿ ಕ್ಷೇತ್ರಕ್ಕೆ ಹೋಗಿ ಊರಿಗೆ ವಾಪಸ್ಸಾದರು. 1-2 ತಿಂಗಳು ಕಳೆಯಿತು. ಇವರು ಯಾವುದೋ ಕಾರಣ ನಿಮಿತ್ತ ಗುರುಕ್ಷೇತ್ರಕ್ಕೆ ಸನಿಹದ ದತ್ತ ಮಂದಿರಕ್ಕೆ ಬಂದಿದ್ದರು. ಅಲ್ಲಿ ದರ್ಶನದ ನಂತರ ವಾಪಸ್ಸು ಹೊರಡುವ ಮುನ್ನ ಗುರುಕ್ಷೇತ್ರಕ್ಕೆ ಹೋಗಿ ಬರಬಾರದೇಕೆ ಎಂಬ ಆಲೋಚನೆ ಬಂದಿತು. ರಸ್ತೆ ಬದಿಗೆ ಬಂದು ನಿಂತರು. 2 ನಿಮಿಷದಲ್ಲಿ ಒಂದು ಪ್ರಯಾಣಿಕರ ಟೆಂಪೋ ಬಂದಿತು. ಇವರು ಅದನ್ನು ಏರಿ ಶ್ರೀ ಗುರುಕ್ಷೇತ್ರ ತಲುಪಿ ಶ್ರೀ ಗುರುನಿವಾಸಕ್ಕೆ ಬಂದರು. ಅಲ್ಲಿ 4-5 ಮಂದಿ ಭಕ್ತರು ಗುರುಗಳಿಗಾಗಿ ಕಾಯುತ್ತಿದ್ದರು. ಗುರುಗಳಿದ್ದಾರಾ ಎಂದು ಇವರು ಅಲ್ಲಿದ್ದವರನ್ನು ವಿಚಾರಿಸಿದರು. ಇದ್ದಾರೆ, ಆದರೆ ವಿಶ್ರಾಂತಿಯಲ್ಲಿದ್ದಾರೆ ಎಂದು ತಿಳಿಸಿದರು. ಇವರಿಗೆ ಅರ್ಧ ಸಮಾಧಾನವಾಯಿತು. ಇವರು ಕುಳಿತರು. ಒಂದು ಅರ್ಧ ಗಂಟೆಯಾಗುತ್ತಿದ್ದಂತೆ ಗುರುಗಳು ಒಳಗಿನಿಂದ ಎದ್ದು ಬಂದರು. ಗುರುಭಕ್ತ ಯಜಮಾನನು ಗುರುಗಳಿಗೆ ನಮಸ್ಕರಿಸಿ ತನ್ನ ಪರಿಚಯ ಹೇಳಿಕೊಂಡನು. ಆಯಿತು, ನೀವೆಲ್ಲ ಕುಳಿತುಕೊಳ್ಳಿ ಎಂದರು. ಅವರು ತಮ್ಮ ಕುರ್ಚಿಯಲ್ಲಿ ಆಸೀನರಾದರು. ನಂತರ ಆತನ ಪತ್ನಿಯತ್ತ ತಿರುಗಿ ಆಕೆಯ ಹೆಸರು ಹೇಳಿ ಹೌದಲ್ಲವೇ ಎಂದರು. ಆಕೆಗೆ 2 ಹೆಸರಿತ್ತು. ಮನೆಯಲ್ಲಿ ಕರೆಯುತ್ತಿದ್ದ ಹೆಸರನ್ನು ಗುರುಗಳು ಹೇಳಿದ್ದರು. ಇದನ್ನು ಕೇಳುತ್ತಿದ್ದಂತೆಯೇ ಆಕೆಗೆ ಪರಮಾಶ್ಚರ್ಯವಾಯಿತು. ನಂತರ ನಿನಗೆ ಒಬ್ಬ ಸಹೋದರ, 2 ಸಹೋದರಿಯರು ನಿಜ ತಾನೇ ಎಂದಾಗ ಆಕೆಗೆ ಮತ್ತೂ ಆಶ್ಚರ್ಯವಾಯಿತು. ನಂತರ ಗುರುಗಳು ಕುಟುಂಬದ ಯಜಮಾನನತ್ತ ತಿರುಗಿ, ನೀವು SSLCಯಲ್ಲಿ ಮ್ಯಾಥ್ಸ್ಗಾಗಿ ಟ್ಯೂಷನ್ಗೆ ಹೋಗುತ್ತಿದ್ದಿರಿ ಅಲ್ಲವೇ ಎಂದಾಗ ಚಕಿತನಾಗುವ ಸರದಿ ಆತನದಾಯಿತು. ಆ ವೇಳೆಗೆ ಸಾಕಷ್ಟು ಭಕ್ತರು ಸೇರಿ
ತಮ್ಮ ಸಮಸ್ಯೆ ಸಂಕಷ್ಟಗಳನ್ನು ಹೇಳಿಕೊಳ್ಳಲು ಕಾತರರಾಗಿದ್ದರು. ಮತ್ತೆ ಗುರುಗಳು ಈತನ ಪತ್ನಿಯತ್ತ ತಿರುಗಿ ನೀನೂ ಬಾ ಅಂತ ಒತ್ತಾಯ ಮಾಡಿ ಯಾರನ್ನೋ ಕರೆದುಕೊಂಡು ಬಂದರೆ ಗುರು ಸಿಗುತ್ತಾನೆಯೇ? ಗುರು ಬೇಕೆಂದಾದರೆ ಅವರವರೇ ಬರಬೇಕು ಎಂದರು. ಆಗ ಆಕೆಗೆ ಈ ಹಿಂದೆ ತಾನು ತನ್ನ ಅಕ್ಕನನ್ನು ಬಲವಂತಪಡಿಸಿ ಕರೆದುಕೊಂಡು ಬಂದಿದ್ದು ನೆನಪಾಯಿತು. ಅದು ಗುರುಗಳಿಗೆ ಗೊತ್ತಾಗಿದೆಯಲ್ಲ ಎಂದು ಚಕಿತಳಾದಳು. ನಂತರ ಆ ಗೃಹಸ್ಥನು ತನ್ನ ಆರ್ಥಿಕ ಸಂಕಷ್ಟವನ್ನು ಗುರುಗಳ ಮುಂದೆ ಹೇಳಿಕೊಂಡ. ಆಗ ಗುರುಗಳು ಒಳಕೋಣೆಯತ್ತ ತಿರುಗಿ, ಅಯ್ಯ, ಯಾರಿದ್ದೀರಿ ಅಲ್ಲಿ? ಒಂದು ಸಿಪ್ಪೆ ತೆಂಗಿನಕಾಯಿ ತನ್ನಿ ಎಂದರು. ಅಲ್ಲಿದ್ದ ಶಿಷ್ಯನೋರ್ವನು ಸಿಪ್ಪೆಕಾಯಿ ತರುತ್ತಿದ್ದಂತೆ ಗುರುಗಳು ಅದನ್ನು ಅಭಿಮಂತ್ರಿಸಿ ಗೃಹಸ್ಥನ ಕೈಗೆ ಕೊಟ್ಟು, ಇದನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ, ಒಳ್ಳೆಯದಾಗುತ್ತದೆ ಎಂದರು. ನಂತರ ಯಾರೋ ಒಬ್ಬ ಭಕ್ತರು ಅಲ್ಲಿದ್ದವರಿಗೆಲ್ಲ ಸಾಕಾಗುವಷ್ಟು ಮಸಾಲ ದೋಸೆಯನ್ನು ತಂದು ಎಲ್ಲರಿಗೂ ಕೊಟ್ಟರು. ಅದನ್ನು ಎಲ್ಲರೂ ತಿಂದರು. ನಂತರ ಆ ಗೃಹಸ್ಥರು ಗುರುಗಳಿಗೆ ನಮಸ್ಕರಿಸಿ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ವಾಪಸ್ಸಾದರು. ಆ ಕುಟುಂಬದ ಮುಖ್ಯಸ್ಥನ ಆರ್ಥಿಕ ಸಂಕಷ್ಟವು 3 ತಿಂಗಳಲ್ಲಿ ಪರಿಹಾರವಾಯಿತು. ಆತನಿಗೆ ಕೆಲವು ಅನಿರೀಕ್ಷಿತ ಸಹಾಯವೂ ಒದಗಿ ಬಂತು. ಗುರು ಕೃಪಾ ಕಟಾಕ್ಷದ ಮುಂದೆ ಕಷ್ಟದ ಕಾರ್ಮೋಡ ಉಳಿದೀತೆ. ಸದ್ಗುರುವನ್ನು ಪೂರ್ಣ ಭಕ್ತಿಭಾವದಿಂದ ನಂಬಿದರೆ ಏಳಿಗೆ ನಿಶ್ಚಿತ. ಒಂದು ಜನ್ಮಕ್ಕಲ್ಲ, ನಮ್ಮ ಮುಂದಿನ ಹಲವು ಜನ್ಮಗಳವರೆಗೆ ಗುರುವು ನಮ್ಮ ಜೊತೆಗೆ ನಿರಾಕಾರವಾಗಿಯೋ ಸಾಕಾರವಾಗಿಯೋ ಇದ್ದು ಮುಕ್ತಿ ಕರುಣಿಸುತ್ತಾನೆ. ಇದೇ ಗುರುತತ್ವದ ಹಿರಿಮೆ ಮಹಿಮೆ. ಇನ್ನು ನಮ್ಮ ಶ್ರೀ ಗುರುಗಳು ದತ್ತಾತ್ರೇಯರೇ ಎಂದು ಆಗಲೇ ಹೇಳಿದನಲ್ಲ, ಇದನ್ನು ರುಜುವಾತು ಮಾಡಿದ ಒಂದು ಪ್ರಸಂಗ ನಡೆಯಿತು. ಈ ಸತ್ಯದರ್ಶನ ಮಾಡಿದವನು ಒಬ್ಬ ಬಾಲಕ. ಆ ಪ್ರಸಂಗ ಹೀಗಿದೆ ನೋಡಿ ಗುರುಬಾಂಧವರೇ. ಅದೊಂದು ದಿನ ಸಕ್ಕರಾಯಪಟ್ಟಣದ ಶ್ರೀ ಗುರುನಿವಾಸದಲ್ಲಿ ಎಂದಿನಂತೆ ಸಾಕಷ್ಟು ಭಕ್ತರು ಗುರುದರ್ಶನಕ್ಕಾಗಿ ಬಂದಿದ್ದರು. ಸುಮಾರು 3 ವರ್ಷದ ಮಗುವು ಶ್ರೀ ಗುರುನಾಥರ ತೊಡೆಯ ಮೇಲೆ ಸಂತೋಷವಾಗಿ ಕುಳಿತಿತ್ತು. ಅವರ ಹೊಟ್ಟೆಯನ್ನೇ ಮುಟ್ಟಿ ನೋಡುತ್ತಾ ಆನಂದ ಪಡುತ್ತಿತ್ತು. ಅಷ್ಟು ಹೊತ್ತು ಏನೋ ಕೆಲಸ ಮಾಡುತ್ತಿದ್ದ ಮಗುವಿನ ತಾಯಿ ಗುರುಗಳ ಸಮೀಪಕ್ಕೆ ಬಂದು ಮಗುವನ್ನು ಎತ್ತಿಕೊಂಡಳು. ಆಗ ಆ ಮಗುವು, ಯಾಕಮ್ಮ ಎತ್ಕೊಂಡೆ? ನಾನು ಗುರುಗಳ ಹೊಟ್ಟೆಯಲ್ಲಿ 3 ತಲೆಯ ದೇವರನ್ನು ನೋಡುತ್ತಿದ್ದೆ ಎಂದಿತು. ಆ ತಾಯಿಗೆ ಮಹದಾಶ್ಚರ್ಯವಾಯಿತು. ಶ್ರದ್ಧಾ ಭಕ್ತಿಯಿಂದ ಗುರುಗಳಿಗೆ ನಮಿಸಿದಳು. ಗುರುಗಳ ಹೊಟ್ಟೆಯಲ್ಲಿ ಸಾಕ್ಷಾತ್ ದತ್ತಾತ್ರೇಯರ ದರ್ಶನ ಭಾಗ್ಯ ಪಡೆದ ಆ ಮಗುವು ಎಂತಹ ಪುಣ್ಯಶಾಲಿ! ಯಾರಿಗುಂಟು ಈ ಭಾಗ್ಯ? ಇದಕ್ಕಲ್ಲವೇ ದಾಸರು ಹಾಡಿರುವುದು, ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ಎಂದು. ಕೊಡುವ ಭಾಗ್ಯ ದೊಡ್ಡದು ಎಂಬುದನ್ನು ನಾಡಿನ ಓರ್ವ ವಿದ್ವಾಂಸರಿಗೆ ಶ್ರೀ ಗುರುನಾಥರು ಹೇಗೆ ಮನವರಿಕೆ ಮಾಡಿಕೊಟ್ಟರು ಗೊತ್ತೇ? ಅದಕ್ಕಾಗಿ ಈ ಪ್ರಸಂಗವನ್ನು ಕೇಳಿರಿ. ಒಮ್ಮೆ ನಾಡಿನ ಖ್ಯಾತ ಪ್ರವಚನಕಾರರೊಬ್ಬರು ಸಕ್ಕರಾಯಪಟ್ಟಣದಲ್ಲಿ ಶ್ರೀ ಗುರುಗಳ ದರ್ಶನಕ್ಕೆ ಬಂದಿದ್ದರು. ಅವರು ಗುರುಗಳಿಗೆ ಕಾಣಿಕೆಯಾಗಿ ಅರ್ಪಿಸಲೆಂದು ದೊಡ್ಡ ಮೊತ್ತದ ಹಣವನ್ನೇ ತಂದಿದ್ದರು. ಅಂತರ್ಜ್ಞಾನಿಗಳಾದ ಗುರುಗಳಿಗೆ ಇದು ತಿಳಿಯದಿರುತ್ತದೆಯೇ? ಸರಿ, ನನ್ನ ಜೊತೆ ಬನ್ನಿ ಎಂದು ಆ ಪ್ರವಚನಕಾರನನ್ನು ಮನೆಯಿಂದ ತಮ್ಮೊಡನೆ ಕರೆದುಕೊಂಡು ಸಂತೆಯ ಕಡೆಗೆ ಹೊರಟರು. ಎದುರಿಗೆ ಒಬ್ಬಳು ವಯಸ್ಸಾದ ಬಡ ಮುದುಕಿ ಬಂದಳು. ಆಕೆಗೆ 100 ರೂಪಾಯಿ ಕೊಡಿ ಎಂದು ಪ್ರವಚನಕಾರರಿಂದ ಹಣ ಕೊಡಿಸಿದರು. ನಂತರ ಗುರುಗಳು ಹೇಳುತ್ತಿದ್ದರು, ಅವರು ಹಣ ಕೊಡುತ್ತಿದ್ದರು. ಅವರು ಕಾಣಿಕೆಗೆಂದು ತಂದ ಹಣ ಮುಗಿದುದು ಗುರುಗಳಿಗೆ ಗೊತ್ತಾಯಿತು. ಇನ್ನು ಹೊರಡೋಣ ಎಂದು ಗುರುಗಳು ಅವರನ್ನು ಮನೆಗೆ ಕರೆದುಕೊಂಡು ಬಂದರು. ಅಲ್ಲಿ ಪ್ರವಚನಕಾರರು ಗುರುಗಳ ಎದುರಿಗೆ ಕುಳಿತುಕೊಂಡರು. ಆಗ ಗುರುಗಳು, ನೋಡಿ ಸರ್, ಇಷ್ಟು ಕೆಲಸ ನೀವೇ ಮಾಡಿಬಿಟ್ಟಿದ್ದರೆ ಇಲ್ಲಿಗೆ ಬರುವ ಅಗತ್ಯವೇ ಇರುತ್ತಿರಲಿಲ್ಲ ಎಂದರು. ಪ್ರವಚನಕಾರರ ಮನದಲ್ಲಿದ್ದ ಸಮಸ್ಯೆಗೆ ಗುರುಗಳು ಅನುಗ್ರಹಪೂರ್ವಕವಾಗಿ
ಪರಿಹಾರ ನೀಡಿದ್ದು ಹೀಗೆ: ಪ್ರತಿಯೊಬ್ಬ ಗುರುಭಕ್ತನಿಗೂ ಸದ್ಗುರುವು ಒಬ್ಬನೇ, ಇಬ್ಬರಿಲ್ಲ. ಸದ್ಗುರುವು ಆಪ್ತನಾಗಿರುತ್ತಾನೆ ಮತ್ತು ಪ್ರತಿಯೊಂದು ಸಂದರ್ಭದಲ್ಲೂ ಭಕ್ತನಿಗೆ ಮಾರ್ಗದರ್ಶನ ಮಾಡುತ್ತಾನೆ. ಓರ್ವ ಗೃಹಿಣಿಗೆ ಸದ್ಗುರುವಿನ ವಿಚಾರದಲ್ಲಿ ಗೊಂದಲ ಉಂಟಾಯಿತು. ಅದನ್ನು ಶ್ರೀ ಗುರುಗಳು ಮಾರ್ಮಿಕವಾಗಿ ತಿಳಿಸಿದ್ದು ಹೇಗೆ ಎಂಬುದಕ್ಕೆ ಈ ಪ್ರಸಂಗವನ್ನು ಆಲಿಸಿರಿ. ಗುರುಭಕ್ತ ಗೃಹಿಣಿಯೋರ್ವರು ದೂರದ ಜಿಲ್ಲಾ ಕೇಂದ್ರದಿಂದ ಸಕ್ಕರಾಯಪಟ್ಟಣಕ್ಕೆಂದು ಆಗಾಗ ಬರುವ ಕ್ರಮವನ್ನಿಟ್ಟುಕೊಂಡಿದ್ದರು. ಅವರು ಈ ರೀತಿ ಒಮ್ಮೆ ಗುರುನಿವಾಸಕ್ಕೆ ಬಂದಾಗ ಸಾಕಷ್ಟು ಜನರು ಗುರುಗಳ ಎದುರಿನಲ್ಲಿ ಕುಳಿತಿದ್ದರು. ಇವರು ಎಲ್ಲರಿಗಿಂತ ಸ್ವಲ್ಪ ಮುಂದೆ ಕುಳಿತರು. ಅಲ್ಲಿದ್ದ ಹಿರಿಯರೋರ್ವರು ಸದ್ಗುರುಗಳ ವಿಚಾರವಾಗಿ ಮಾತನಾಡಿದರು. ತಕ್ಷಣವೇ ಆ ಗೃಹಿಣಿಯು, ಗುರುಗಳೇ, ನನ್ನ ಸದ್ಗುರು ಯಾರು ಎಂದು ಪ್ರಶ್ನಿಸಿದಳು. ಆಗ ಗುರುಗಳು ಮುಗುಳ್ನಕ್ಕು ಕೈ ಚಾಚಿ ತಾವು ಕುಳಿತಿದ್ದ ಕುರ್ಚಿಯ ಪಕ್ಕದ ಜಾಗವನ್ನು ತೋರಿಸಿದರು. ಆಕೆ ಅಲ್ಲಿಗೆ ಬಂದು ಕುಳಿತಳು. ಆಕೆಯ ಪ್ರಶ್ನೆಗೆ ಸಿಗಬೇಕಾದ ಉತ್ತರ ಮಾರ್ಮಿಕವಾಗಿ ಸಿಕ್ಕಿತ್ತು. ನಮ್ಮ ಶ್ರೀ ಗುರುಗಳು ಅದ್ಭುತ ದೈವೀ ಶಕ್ತಿಯನ್ನು ಪಡೆದವರಾಗಿದ್ದರು. ಓರ್ವ ಗೃಹಸ್ಥನಿಗೆ ಈ ವಿಚಾರದಲ್ಲಿ ನಂಬಿಕೆ ಇರಲಿಲ್ಲ. ಆದರೂ ಆತ ಒಮ್ಮೆ ಶ್ರೀ ಗುರುಗಳಿದ್ದಲ್ಲಿಗೆ ಬಂದು ನಿಂತಾಗ ಏನಾಯಿತು ಎಂಬುದಕ್ಕೆ ಈ ಪ್ರಸಂಗವನ್ನು ಕೇಳಿರಿ. ಅದೊಮ್ಮೆ ಸಕ್ಕರಾಯಪಟ್ಟಣದ ಈಶ್ವರ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕ ನಡೆಯುತ್ತಿತ್ತು. ಗುರುಗಳು ದೇಗುಲದ ಹೊರಗೆ ನಿಂತುಕೊಂಡಿದ್ದರು. ಆಗ ಅಲ್ಲಿಗೆ ಗುರುಗಳ ಮಹಿಮೆಯನ್ನು ಅರ್ಥೈಸಿಕೊಂಡಿರದ ಓರ್ವರು ಬಂದರು. ಗುರುಗಳು ಅವರನ್ನು ಕರೆದು, ಬಾರಪ್ಪ ಬಾ, ನೀನು ಹೋಗಿ ಶಿವನಿಗೆ ಹಾಲು ಅಭಿಷೇಕ ಮಾಡಪ್ಪ ಎಂದರು. ಆ ವ್ಯಕ್ತಿಯು ದೇಗುಲದ ಒಳಗೆ ಹೋಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಾ ಶ್ರೀ ಗುರುನಾಥರತ್ತ ದೃಷ್ಟಿ ಹರಿಸಿದ. ಆಶ್ಚರ್ಯ ಕಾದಿತ್ತು. ಅವರು ಅಲ್ಲಿ ಅಭಿಷೇಕ ಮಾಡಿದ ಹಾಲು ಇಲ್ಲಿ ಗುರುಗಳ ಗಡ್ಡದಿಂದ ಹನಿ ಹನಿಯಾಗಿ ಇಳಿಯುತ್ತಿತ್ತು. ಈ ಅದ್ಭುತವನ್ನು ಕಣ್ಣಾರೆ ಕಂಡ ಆ ವ್ಯಕ್ತಿ ದಂಗಾಗಿ ಹೋಗಿದ್ದರು. ಅವರ ಮನಸ್ಸಿನಲ್ಲಿದ್ದ ತಪ್ಪು ಭಾವನೆ ಒಮ್ಮೆಲೆ ಧೂಳೀಪಟವಾಗಿ ಹೋಗಿತ್ತು. ಗುರುಗಳಿಗೆ ನಮಸ್ಕರಿಸಿ ದೇಗುಲದ ಆವರಣಕ್ಕೆ ಹೋಗಿ ಕುಳಿತರು. ಗುರುವೇ ಭಗವಂತ, ಶಿವ ಬೇರೆಯಲ್ಲ, ಗುರು ಬೇರೆಯಲ್ಲ ಎಂಬುದಕ್ಕೆ ಇದೊಂದು ದೇದೀಪ್ಯಮಾನವಾದ ಉದಾಹರಣೆ ಎಂಬುದನ್ನು ನೀವೆಲ್ಲರೂ ತಿಳಿಯಿರಿ ಎಂದು ಸ್ವಾಮೀಜಿ ಕ್ಷಣಕಾಲ ಮಾತು ನಿಲ್ಲಿಸಿದರು ಎಂಬಲ್ಲಿಗೆ 39ನೆಯ ಅಧ್ಯಾಯವು ಮುಕ್ತಾಯವಾಯಿತು. ಜೈ ಗುರುದೇವ ದತ್ತ.